ನಾಳೆ ಕೋರ್ಟ್ ಮುಂದೆ ಶಾಸಕ ಮುನಿರತ್ನರನ್ನ ಹಾಜರುಪಡಿಸಲಾಗುತ್ತೆ. ಶನಿವಾರ ಸಂಜೆ ವಯಾಲಿಕಾವಲ್ ಪೊಲೀಸರು ಕೋಲಾರದ ಮುಳಿಬಾಗಿಲು ಬಳಿ ವಶಕ್ಕೆ ಪಡೆದುಕೊಂಡಿದ್ರು. ಮುಳಿಬಾಗಿಲು ಹತ್ರ ಅರೆಸ್ಟ್ ಆಗಿದ್ರು ಮುನಿರತ್ನ. ಈಗ ಭಾನುವಾರ ರಾತ್ರಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು ತನಿಖಾಧಿಕಾರಿಗಳು. ಮುನಿರತ್ನ ಕಸ್ಟಡಿ ಏನಿದೆ, ಪೊಲೀಸ್ ಕಸ್ಟಡಿ ಅಂತ್ಯವಾಗುತ್ತೆ. ನಾಳೆ ಕೋರ್ಟ್ಗೆ ಹಾಜರುಪಡಿಸ್ತಾರೆ. 2 ದಿನಗಳ ಕಾಲ ಮತ್ತೆ ಕಸ್ಟಡಿ ಕೊಡಲಾಗಿತ್ತು. ನ್ಯಾಯಾಧೀಶರು 1 ವಾರ ಕೊಡಿ ಅಂತ ತನಿಖಾಧಿಕಾರಿಗಳು ಕೇಳಿದ್ರು. ಆದರೆ ಸದ್ಯಕ್ಕೆ 2 ದಿನ ತೆಗೆದುಕೊಳ್ಳಿ ಅಂತ ಹೇಳಿದ್ರು. ಶನಿವಾರ, ಭಾನುವಾರ, ಸೋಮವಾರ ಅಂದ್ರೆ 3 ದಿನ ಆಗುತ್ತೆ ಅಲ್ಲಿಗೆ. ಸೋಮವಾರ 2 ದಿನ ಒಟ್ಟು ವಿಚಾರಣೆ ನಡೆಸಿದ್ದು ಅಂತ ಬಂದ್ರೆ ನಿನ್ನೆ, ಇವತ್ತು 2 ದಿನ ವಿಚಾರಣೆ. ಇವತ್ತು ಕೂಡ ತೀವ್ರವಾಗಿ ವಿಚಾರಣೆ ನಡೆಸಿದ್ದಾರೆ. 3 ಗಂಟೆಗಳ ಕಾಲ ನಿರಂತರ ವಿಚಾರಣೆ ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಕೇಳಿದಂಥ ಪ್ರಶ್ನೆಗಳಿಗೆ ಯಾವುದಕ್ಕೂ ಕೂಡ ಮುನಿರತ್ನ ಅವರು ಸರಿಯಾಗಿ ಉತ್ತರ ಕೊಟ್ಟಿಲ್ವಂತೆ. ತನಿಖೆಗೆ ಸಹಕಾರ ಕೊಡ್ತಾ ಇಲ್ವಂತೆ. ಏನ್ ಪ್ರಶ್ನೆ ಕೇಳಿದ್ರು ಕೂಡ ಮರು ಪ್ರಶ್ನೆಯನ್ನ ತನಿಖಾಧಿಕಾರಿಗಳಿಗೆ ಕೇಳ್ತಾ ಇದ್ದಾರಂತೆ. ಇದೆಲ್ಲ ಷಡ್ಯಂತ್ರ, ಪಿತೂರಿ ಅಷ್ಟೇ, ನನಗೂ ಇದಕ್ಕೂ ಸಂಬಂಧ ಇಲ್ಲ. 4 ತಿಂಗಳ ಹಿಂದಿನ ಆಡಿಯೋ ಇಟ್ಕೊಂಡು ನೀವು ಮಾತನಾಡ್ತಿದ್ದೀರಾ, ಅದು ನಂದು ಆಡಿಯೋ ಅಲ್ವೇ ಅಲ್ಲ, ನಂದು ವಾಯ್ಸ್ ಅಲ್ವೇ ಅಲ್ಲ ಅಂತಿದ್ದಾರಂತೆ. ಈಗ ನಾಳೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಶಾಸಕ ಮುನಿರತ್ನರನ್ನ. ಅಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಸದ್ಯಕ್ಕಿರುವಂತಹ ಕುತೂಹಲ. ಅಂದರೆ ಈ 2 ದಿನಗಳ ಕಾಲ, ಇವತ್ತು ಮತ್ತೆ ನಿನ್ನೆ ನಡೆಸಿದಂಥ ತನಿಖೆಯ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳು ಸಿಕ್ಕಿದಾವೆ ಅನ್ನೋದನ್ನ ನೋಡ್ತಾರೆ. ಜೊತೆಗೆ ಈಗಾಗಲೇ ಕಂಪ್ಲೇಂಟ್ಗಳು ಕೂಡ ರಿಜಿಸ್ಟರ್ ಆಗಿದ್ದಾವೆ ಇವರ ವಿರುದ್ಧ. FIR ಕೂಡ ದಾಖಲಾಗಿದೆ. ಇನ್ನು ಮೈಸೂರಿನಲ್ಲೂ ಕೂಡ ನರಸೀಪುರ ಠಾಣೆಯಲ್ಲೂ ಮತ್ತೊಂದು ಕಂಪ್ಲೇಂಟ್ ದಾಖಲಾಗಿದೆ. ಮತ್ತೊಂದು ಕಡೆ CM ಸಿದ್ದರಾಮಯ್ಯನವರಿಗೆ ಒಕ್ಕಲಿಗ ನಾಯಕರು ಕೂಡ ಹೋಗಿ ಸರಿಯಾದಂಥ ಕ್ರಮವನ್ನು ತೆಗೆದುಕೊಳ್ಬೇಕು ಮುನಿರತ್ನ ವಿರುದ್ಧ ಅಂತ ಕಂಪ್ಲೇಂಟ್ ಮಾಡಿ ಬಂದಿದ್ದಾರೆ. ಇಷ್ಟೆಲ್ಲ ಆರೋಪಗಳು, ಇಷ್ಟೆಲ್ಲ ಕಂಪ್ಲೇಂಟ್ಗಳು ಮುನಿರತ್ನ ವಿರುದ್ಧ ದಾಖಲಾಗಿರುವಂಥದ್ದು. ಯಾವ್ಯಾವ ಸೆಕ್ಷನ್ಗಳು ಇವರಿಗೆ ಅಟ್ರಾಕ್ಟ್ ಆಗುತ್ತೆ, ಯಾವ್ಯಾವ ಸೆಕ್ಷನ್ ಹಾಕ್ಬೋದು, ಅದ್ರ ಬಗ್ಗೆ ಕೂಡ ಲೆಕ್ಕಾಚಾರ ಆಗ್ತಿದೆ. ಮತ್ತು ಇವರ ವಾಯ್ಸ್ ಸ್ಯಾಂಪಲನ್ನು ಕೂಡ ಪಡೆದುಕೊಳ್ತಾರೆ. ಯಾಕೆಂದರೆ ಈ ಆಡಿಯೋ ನಂದಲ್ಲ ಅಂತ ಹೇಳ್ತಿದ್ದಾರೆ, ಆಡಿಯೋ ಇವ್ರದ್ದಲ್ಲ ಅಂತ ಇವ್ರು ಹೇಳಿದರು, ನಂದೇ ಅಂತ ಒಪ್ಕೊಂಡ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ FSL ತನಿಖೆಗೆ, FSL ಟೆಸ್ಟ್ಗೆ ಕಳಿಸ್ಕೊಡ್ಲೇಬೇಕಾಗುತ್ತೆ. ಹಾಗಾಗಿ ಇವ್ರ ವಾಯ್ಸು ಮತ್ತು ಇವರ ವಿರುದ್ಧ ಗಂಭೀರ ಆರೋಪ ಮಾಡಿರುವಂಥ ಕಾಂಟ್ರಾಕ್ಟರ್ ಆಗಿರುವ ಚೆಲುವರಾಜು ಅವರ ವಾಯ್ಸು, ಇಬ್ಬರು ವಾಯ್ಸ್ ಸ್ಯಾಂಪಲನ್ನು ಕೂಡ ತೆಗೆದುಕೊಳ್ಬೇಕಾಗುತ್ತೆ. ಅದನ್ನು FSLಗೆ ಕಳಿಸ್ಕೊಡ್ತಾರೆ. FSLನಿಂದ ಕೂಡ ಟೆಸ್ಟ್ ಆದ ಬಳಿಕ ಅದರ ವರದಿ ಬರಬೇಕಾಗುತ್ತೆ. ಅದನ್ನು ಆಧಾರವಾಗಿಟ್ಕೊಂಡು ಮುಂದಿನ ಕ್ರಮವನ್ನು ತೆಗೆದುಕೊಳ್ತಾರೆ. ಸದ್ಯಕ್ಕೆ PC ಅಂದರೆ ಪೊಲೀಸ್ ಕಸ್ಟಡಿ ಅಂತ್ಯ ಆಗ್ತಾ ಇರೋದ್ರಿಂದ ನಾಳೆ ಅವರನ್ನು ಕೋರ್ಟ್ಗೆ ಹಾಜರುಪಡಿಸ್ತಾರೆ.